ಬಿಜಾಪುರ ನಗರ ಮತಕ್ಷೇತ್ರದ ಮತದಾರಗ ಬಿಜಾಪುರ ಸಿಟಿದೊಳಗೆ ಯಾರದಾರ ಅವ್ರಗ ಮತ್ತು ಇದ್ದವ್ರಿಗೆ ಬಿಜಾಪುರ ಸಿಟಿ ನಿಜವಾಗಿದ್ದವ್ರಿಗೆ ಯಾರಿಗೂ ವೋಟರ್ಸ್ಗೆ ತೊಂದರೆ ಮಾಡಬೇಡ್ರಿ. ಸತ್ತವ್ರದ್ದು ಡಬಲ್ ಇದ್ದವರು ಡುಪ್ಲಿಕೇಟ್ ಬೇರೆ ಕಡೆಯಿಂದ ಬಂದು ಅಲ್ಲೊಂದು ಹೋಟ್ ಇಲ್ಲೊಂದು ಹೋಟ್ ಅದ ಅಂಥವ್ರದ್ದು ಕಟ್ ಮಾಡ್ರಂತ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ, ಹೇಳಿವಿ. ಈ ಸಿದ್ಧ ಸಿರಿ ಅವರು ಡುಪ್ಲಿಕೇಟ್ ಹೋಟ್ ಮಾಡ್ಕೋತ ಬೇರೆ ಕಡೆಯಿಂದ ಹೋಟ್ ತಂದು ಇಲ್ಲಿ ಶಿಫ್ಟಿಂಗ್ ಅಂತ ಮಾಡ್ಲಿ, ಅವ್ರ ಮನೆ ಇದ್ದವ್ರದ್ದು ಮಾಡ್ಲಿ, ಬೇರೆಯವ್ರ ಕಡೆಯಿಂದ ಬಂದವ್ರದ್ದು ಅಲ್ಲಿನೂ ಹೋಟ್ ಇಲ್ಲಿನೂ ಹೋಟ್ ಮಾಡ್ಲಾಕತ್ತಾರ. ಅವು ಎಲ್ಲ ಹೋಟ್ ಹೋಗ್ತಾವಂತ ನಮ್ಮ ಬಿಜಾಪುರ ನಗರ ಶಾಸಕರು ಗಾಬರಿ ಆಗ್ಯಾರ. ನಾ ಯಾರಂತ ಕೇಳ್ತಾರ. ನಾರೇ 86,000 ಹೋಟ್ ತಗೊಂಡು ನಾ ಬಿದ್ದಾವದೀನಿ. ಏನು ಅವ್ರೇನು 10, 20, 30 ಸಾವಿರಲೇ ಲೀಡ್ಲೇ ಬಂದಿಲ್ಲ. ಬರೀ 6,000ಲಿಂದ ಪಟ್ಟು ಸರ್ತಿ ಬಂದಾರ. 5,000ಲೇ ಎರಡನೇ ಸರ್ತಿ 2,000ಲೇ ಬಂದಾರ. ಏನು 10 ಲೀಡ್ಲೇ ಬಂದಿಲ್ಲ. ಇದು ಬಿಜಾಪುರ ಸಿಟಿ ಎಲ್ಲಾರ್ದದ. ಯಾರಿಲ್ಲಿ ಹುಡ್ತಾರ ಈ ದೇಶನೂ ಅವ್ರದದ, ಹುಟ್ಟಿದವ್ರನು ಇಲ್ಲಿ ಅವ್ರೇ ಅದಾರ. ಇಲ್ಲಿದ್ದವ್ರದ್ದು ಬಿಜಾಪುರ ಅದ. ಯಾರು ನೀವು ಬಿಜಾಪುರದೊಳಗೆ ಹಿಂದುತ್ವ ಅಂತ ಹೇಳಿ ಮತ್ತೆ ಹೇಳ್ತಾರ. ಒಂದು ಕಡೆ ಏನು ಹೇಳ್ತಾರ, ನಾ ಗುಂಡಾ ಅದೀನಿ ಅಂತ ಹೇಳ್ತಾರೆ. ಹಮೀದ್ ಮುಷರಿಫ್ ಅವ್ರ ಗುಂಡಾ ಅದ. ನಾ ಗುಂಡಾ ಇಲ್ರಿ ಬಸನಗೌಡ್ರ. 30-40 ಕೇಸ ನನ್ನ ಮ್ಯಾಗಿಲ್ಲ. ಆ್ಯಕ್ಚುಲಿ ಗುಂಡಾ ಇದ್ದಿದ್ದವರು ನೀವು. ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತು ಬಿಜಾಪುರದೊಳಗೆ ಇಷ್ಟು ಸುಂದರ ಮಾಡ್ಯಾರ. ಅವ್ರು ಬಂದ ಮ್ಯಾಗ ಏನೂ ಅನಾಹುತ ಆಗಿಲ್ಲ ಅಂತ್ರಿ. ಮಸ್ತ್ ಉಸ್ತಾದ್ ಸಾಹೇಬ್ರು ಮಿನಿಸ್ಟರ್ ಇದ್ರು, ಏನಾರೇ ಆತು. ಉಸ್ತಾದ್ ಸಾಹೇಬ್ ಆಗ ನನ್ನ ಪಟ್ಟಣ್ ಶೆಟ್ಟಿ ಸಾಹೇಬ್ರು ಇದ್ರು, ಅವರು ಮಿನಿಸ್ಟರ್ ಇದ್ರು BJP-ಲಿಂದ. ಅವರು 2 ಸರ್ತಿ ಅರಸ್ ಬಂದರು, ಏನಾರೇ ಆತು. ಈ ಬಸನಗೌಡರು ಬರ್ಲಾಕ ಕಲ್ಲು ಹೊಡಿಸೋರು ಇವರು, ಟ್ರೇನ್ ಸುಡ್ಸೋರು ಇವರು, ಓಡ್ ಹೋಗಾರ ಇವರು. ಮತ್ತು ಒಂದು ಕಡೆ ನನ್ಗೆ ಹಚ್ತಾರ, ಯಾರು ಕೆಂಗನಾಳ್ಗೆ ನಾ ಅಂಜಿನಂತ ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡಾದಿನಂತೀರಿ, ಈ ಕಡೆ ಕೆಂಗನಾಳ್ ನೋಡಿ ಅಂಜಿ ಹೋಗಿನಂತೀರಿ. ಏನು ತಲೆಯಾಗ ಸಿದ್ಧ ಸಿರಿದ ರೊಕ್ಕ ಭಾಳ ಅದಾವೇನ? ಯಾರ್ದಾರೆ ರೊಕ್ಕ, ಯಾರ್ದಾರೆ ಮಾತು? ಏನು ತಲೆಯಾಗ ರೊಕ್ಕ ತುಂಬಾವ, ಏನು ಭೂಸ ತುಂಬೈತಿ? ಈ ಕಡೆ ಕೆಂಗನಾಳ್ ನೋಡಿ ನಾ ಅಂಜಿ ಹೋಗಿನಂತ, ಆ ಕಡೆ ನಾ ಗುಂಡಾ ಅದೀನಂತ. ಇದು ಏನು ನಾಲ್ಗೆ ಮಾತಾಡೋದು? ಏನು ತಲೆಯಾಗ ಏನಾರೇ ಅದ? ಏನು ಬ್ಯಾರೇದು ಏನಾರೇ ತುಂಬ್ಕೊಂಡು ರೊಕ್ಕ ತುಂಬ್ಕೊಂಡಿರಿ ಸಿದ್ಧ ಸಿರಿದು? ಯಾರೇ ಎಪ್ಪಡಿ ಇಟ್ಟಾರ, ಯಾರೇ ರೊಕ್ಕ ತಿನ್ಲಾಕತ್ತಾರ, ಸಿದ್ಧ ಸಿರಿ ಅವ್ರಿಗೆ ತಂದು ಕೆಲಸ ಹಚ್ಚಲಾಕತ್ತಾರ. ಆರೆ ಬ್ಯಾಂಕರೇ ಡೂಬ್ ಆಗೋದು ಘಟ್ ಆಗೈತಿ. ಮತ್ತು ಆ ಮಂದಿನೇ ಬಂದು ಇಲ್ಲಿ ಕೆಲಸ ಮಾಡ್ಲಾಕತ್ತಾರ ಅಂದ್ರೆ ಇವ್ರ ಬಲ್ಲಿ ಪಾರ್ಟಿ ಕಾರ್ಯಕರ್ತೆ ಇಲ್ಲ. ಮತ್ತು BJP-ದೊಳಗದಿನ BJP ಅವ್ರು ನೀವು ಘಟ್ಟಾಗಿ BJP ಅವರೇ ನಿಮ್ಗೆ ಒದ್ದು ಹೊರಗೆ ಹಾಕ್ಯಾರ. ಮತ್ತು BJP-ದ ಹೆಸರು ತಗೋತೀರಿ. ಆ BJP ಪಾರ್ಟಿ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾರೆ, ಅವ ಯಾರು? ನಾ ಯಾರದೀನ್ರಿ ಬಸನಗೌಡ್ರ. 85,000 ವೋಟ್ ತಗೊಂಡಿನಿ. ನನಗೆ ಹಿಂದೂ, ಮುಸ್ಲಿಮ್, ಸಿಖ್, ಇಸಾಯಿ ಎಲ್ಲಾರು ವೋಟ್ ಹಾಕ್ಯಾರ. ಅವ್ರ ಸಲುವಾಗಿ ಅವ್ರ ವೋಟ್ ನೀವು ಕಟ್ ಮಾಡ್ಲಾಕ್ ಹೊಂಟಿರಿ. ನಮ್ದು ಬರೀ 2 ವೋಟ್ ಇದ್ದು, ಉಳ್ಕಿದ ಮಂದಿದ್ದು ವೋಟ್ ಇದ್ದು. ಯಾಕಂದ್ರೆ ಅವ್ರ ವೋಟ್ ಬರಂಗಿಲ್ಲ. ಹಿಂದೂ ಮಂದಿದ್ದು ವೋಟ್ ಕಟ್ ಮಾಡ್ಲಾಕ್ ಹೋಗ್ಬೇಡ್ರಿ. ಅದು ಕಟ್ ಮಾಡ್ಲಾಕ್ ಕೊಡಂಗಿಲ್ಲ. ಹಿಂದೂ ಮಂದಿನೂ ನನ್ನ ಅಣ್ಣತಮ್ರ ಅದಾರ, ಅವ್ರ ಸಲುವಾಗಿ ನಾನು ವೋಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾ ಜೀವ ಕೊಡ್ತೀನಿ. ನೀವು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಮಾಡ್ಲಾಕ್ ಹೋಗಬೇಡ್ರಿ. ಇದು ಇಂಡಿಯಾ ಅದ, ಇದು ಕರ್ನಾಟಕದೊಳಗೆ, ಇದು ಬಿಜಾಪುರ ಸಿಟಿ ಅದ.
ಇದು ಸಿದ್ದೇಶ್ವರ ಸ್ವಾಮಿಗಳ ಊರದ, ಇದು ಬಸವ ನಾಡದ, ಇದು ಸೂಫಿ ಸುಂದರ ನಾಡದ. ಇಲ್ಲಿ ಹಿಂದೂ ಮುಸಲ್ಮಾನ್ ಆಗಿ ಅವ ಒಂದು ನಮ್ಮ ಕೆಂಗನಾಳ್ ಗಂಜ, ನಿಮ್ಮ ಅಪ್ಪ ಗಂಜಿಲ್ವ ಬಸನಗೌಡ, ನಿನಗೇನು ಅಂಜಿಲ್ಲ. ನೀ ಏನು ಹೇಳ್ತೀನಿ, ನಿಮ್ಮ ಅಪ್ಪ ಹೇಳ್ತೀನಿ, ಅದು ನನ್ಗೆ ಸರಿ ಹತ್ತಂಗಿಲ್ಲ. ನೀವೊಂದು MLA ಅದಿ, ಅದೇ ನೀ ಅಷ್ಟ ಕನ್ನಡ ಹಿಂದುತ್ವ ಮಾಡುದಿದ್ರ ಒಂದು 4 ಫ್ಲೋರ್ದ ಎಲ್ಲರೇ ಒಂದು ಚಲೋ ಕನ್ನಡ ಶಾಲೆಯರ ಕಟ್ಟ್ಯಾರೇನ್ರಿ ಅವರು. ಭಾಳ ಆದ್ರೆ 5 ರೂಮ್ 4 ರೂಮ್ ಕಟ್ಟ್ಯಾರ. ಅದನ್ನು ಅವರು ಇಂಗ್ಲೀಷ್ ಶಾಲೆ ತೆಗ್ದಾರ, ಎಲ್ಲ ರೊಕ್ಕ ತಗೊಂಡು ಅಡ್ಮಿಷನ್ ಮಾಡ್ಕೊತಾರ. ಬಡವರು ನಿಮ್ಗೆ ಓಟ್ ಹಾಕ್ಯಾರ. ಬಡವ್ರ ಸಲುವಾಗಿ ಒಂದು ಬಿಜಾಪುರ ಸಿಟ್ಯಾಗ ಒಂದು 10-20 ಶಾಲೆ ಕಟ್ರಿ, ಕನ್ನಡ ಶಾಲೆ. ಉರ್ದುವರೇ ನಾವು ನಿಮ್ಗೆ ಹೇಳಂಗಿಲ್ಲ, ನೀವನ್ ಕಟ್ಟುದನು ಬೇಡ. ಒಂದು ಬಡವ್ರು ನಿಮ್ಗೆ ಓಟ್ ಹಾಕ್ಯಾರ, ಎಲ್ಲ ಇಂಗ್ಲೀಷ್ ಶಾಲೆ ತಗೊಲಿಕ್ಕತ್ತೀರಿ, ರೊಕ್ಕ ತಗೋತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಆ ಬಡವ್ರು ಏನು ಮಾಡಬೇಕು? ಶಾಲೆ ಕನ್ನಡ ಶಾಲೆ ಬೀಳಾಗ ಬಂದಾವ. ಆ ಶಾಲೆ ಒಂದು 20-30 ಶಾಲೆ ಚಲೋ 4 ಫ್ಲೋರ್ದು ಶಾಲೆ ಕಟ್ಟಿ ಆ ಬಡವ್ರ ಮಕ್ಕಳಿಗೆ ಅಭ್ಯಾಸ ಮಾಡ್ಲಾಕ ಕುಂದರ್ಸ್ರಿ. ಅದು ಬಿಟ್ಟು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಯಾವಾಗ ತನ ಮಾಡೋರಿದ್ದು. ಮತ್ತೆ ನೀವು ತಂದಿದ್ದು ಹೊಟ್ಟೆ ತಂದಿಲ್ಲ ಅಂತ ಹೇಳ್ತೀರಿ. ಮತ್ತೆ ಸಿದ್ದೇಶ್ವರಿ ಅವ್ರಿಗೆ ಯಾಕೆ ಹಚ್ತೀರಿ? ನಿಮ್ಗೆ ಅಂಜಿಕೆ ಇರ್ಲಿಕ್ಕಂದ್ರೆ ಇಷ್ಟ್ಯಾಕೆ ನೀವು ಗಾಬರಿ ಆಗಿ ನಾವು ಹಿಂದುತ್ವ ಸಭೆ ಮಾಡಿವಿ, ಹಿಂದೂ ಸಭೆ ನೀವು ಮಾಡ್ರಿ. ಹಿಂದೂ ಅವರು ನಮ್ಮವ್ರು ಅದಾರ. ನನಗೂ ಒಂದು 30,000 ಓಟ್ ಹಾಕ್ಯಾರ, ಅವರು ನಮ್ಮವ್ರು ಅದಾರ. ನೀವು ಇದು ಹಿಂದೂ ಮುಸಲ್ಮಾನ್ ಬಿಟ್ಟು ಬಿಡ್ರಿ. ಹಿಂದೂ ಮುಸಲ್ಮಾನ್ ಅನ್ನೋದು ಪಾಕಿಸ್ತಾನ ಅನ್ನೋದು, ಪಾಕಿಸ್ತಾನ್ಗೆ ಬಸನಗೌಡ್ರಿಗೆ ಲಿಂಕ್ ಅದ. ಯಾಕಂದ್ರೆ ಝಂಡಾ ಅವರೇ ಹಚ್ಚಾರ. ಅವ್ರಿಗೆ ಅದು ಚಟ ಹೋಗಂಗಿಲ್ಲ. ಮುಂಜಾನೆ ಅಂದ್ಕೊಳ್ಳೆ ಪಾಕಿಸ್ತಾನ್ ಇಂಡಿಯಾ ಇದೇ ಹೇಳ್ಕೊತ್ಕೊಂಡಿರ್ತಾರ. ಅವ್ರ ಕೆಲ್ಸ ಇಲ್ಲ, ಕೆಲ್ಸ ಬೇಕಲ್ರಿ. ಈಗ ಓಟ್ ಕಟ್ ಆಗ್ತೈತೆ ಅಂತ ಗಾಬರಿ ಆಗಿ ತಿರ್ಗಾಳಕತ್ತಾರ. ಓಟ್ ಕಟ್ ಆಗುದೇ ಇನ್ನ 2 ವರ್ಷದಿ ಅಂತ ಹೇಳಿಕತ್ತೀರಿ. ಈಗ ನೀವು ಹ್ಯಾಂಗ್ ಶಿಫ್ಟ್ ಮಾಡ್ತೀರಿ ನೋಡುನು, ನಾವು ನೋಡ್ತೀವಿ. ಹ್ಯಾಂಗ ನೀವು ಬೇರೆ ಊರ್ಲಿಂದ ತರ್ತೀರಿ, ಯಾವ ಭೂತ್ಲಿಂದ ತರ್ತೀರಿ, ಯಾವ ಊರ್ಲಿಂದ ಯಾವ ಭೂತ್ ಹಾಕ್ತೀರಿ, ಅದನ್ನು ನಾವು ನೋಡ್ತೀವಿ. ನಾವು ಅದಕ್ಕೆ ತಯಾರದೀವಿ. ಯುದ್ಧ ಮಾಡ್ತೀರಂತ ಅಮಾಯಕ ಮಕ್ಕಳಿಗೆ ತರಬೇಡ್ರಿ ಬಸನಗೌಡ್ರ. ನಿಮ್ಮ ಬಲ್ಲಿ ಎಷ್ಟ ಶಕ್ತಿ ಅದ ಬಾಯಿಗೆ ಬರ್ತೈತೆ ಅದು ಹೇಳೋದು. ನಮಗೂ ಮಗನ ಅಂದಿ, ನಿನಗೂ ಮಗನ ಅಂತೀವಿ. ನಿನ್ನ ಬಲ್ಲಿ ಎಷ್ಟ ಶಕ್ತಿ ಅದ. ನಾ ಕ್ಯಾಂಡಿಡೇಟ್ ಅದೀನಿ, ನನ್ಗೆ ಓಪನ್ ಚಾಲೆಂಜ್. ನೀ ಯಾವಾಗ ಕರೀತಿ ನೀನು ಅವ್ ಮಕ್ಕಳರೇ ಮಕ್ಳು ಇರ್ತಾವ, ಅಮಾಯಕ ಮಕ್ಕಳಿಗೆ ತಗೋಬೇಡ್ರಿ. ಅವ್ರಿಗೆ ನೀವು ಮೈ ಮ್ಯಾಗ ಹೋಗ್ರಿ, ನೀವು ಜಗಳ ಮಾಡಬೇಡ್ರಿ, ಮಾಡ್ರಿ, ಅದು ಕಲಿಸ್ಬೇಡ್ರಿ. ಅದು ಒಂದು ನೀವು ಶಾಸಕರದಿರಿ, ಹಂಗೆ ಕಲ್ಸು ಚಲೋ ಇಲ್ಲ. ನಿಮ್ಮ ಬಲ್ಲಿ ದಮ್ಮಿದ್ರೆ ನೇರ್ ನನ್ನ ಸವಾಲು ಮಾಡ್ರಿ, ನೇರ್ ನಿಮ್ಗೂ ನಾನು ಬರ್ತೀನಿ. ಎಲ್ಲಿ ಕರಿತಿಯಲ್ಲ ಬರ್ತೀನಿ. ನಮ್ಮ CMಗೆ ಹೇಳ್ತಾರ, DK ಶಿವಕುಮಾರ್ಗೆ ಬಾ ಹೊರಗೆ ನೋಡ್ತೀನಿ, ನಿನ್ಗೆ ಚಾಲೆಂಜ್ ಮಾಡ್ತೀನಿ, ನೀ ಎಲ್ಲಿ ಕರಿತೀನಿ ನಾ ಬರ್ತೀನಿ. CMಗರೆ ಬಿಡು, ನೀ ಹೇಳ. ಅಮಾಯಕ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಅಮಾಯಕ ಮಕ್ಕಳಿಗೆ ಜೈಲ್ಗೆ ಹಾಕ್ತೀರಿ, ಜಗಳ ಮಾಡಿಸಿ. ಕಲಿಸ್ಬೇಡ್ರಿ, ಚಲೋ ಇಲ್ಲ. ನಿಮ್ದು ಬಲ್ಲಿ ದಮ್ಮಿದ್ರೆ ನಾನು ಕರೀರಿ. ನಾನು ನಮ್ಮ ಸಮಾಜದಿಂದ ನಾನು ನಿಂತೀನಿ, ನಾ ಒಬ್ಬನೇ ಬರ್ತೀನಿ. ನಾನು ನಿಮ್ಮ ಉಡುಪಿ ಸಮಾಜ ಯಾರಿಗೂ ಅನ್ನಂಗಿಲ್ಲ. ನೀವು ನನ್ಗನ್ರಿ, ನಾನು ನಿಮ್ಗೆ ಅಂತೀನಿ. ನೇರವಾಗಿ ಪ್ರಶ್ನೆ ಮಾಡೋನು. ನಿಮ್ಮ ಬಲ್ಲಿ ಎಷ್ಟು ದಮ್ಮದ ನಾವು ಮಾಡ್ತೀವಿ, ನಮ್ಮ ಬಲ್ಲಿ ಅಂತ ನೋಡೋನು. ಯುದ್ಧಕ್ಕೆ ತಯಾರಾಗಿ ಬರ್ರಿ. ನಿಮ್ಗೆ ಯಾರು ಬೇಡ ಅನ್ಲಿಕ್ಕತ್ತೀವಿ. ಇನ್ನ 2 ವರ್ಷದ ನೋಡ್ತೀನಿ. ಈಗ ನೀವು ಮಂದಿಗೆ ಅಂಜಾಸಿ, ಅಮಾಯಕ ಮಂದಿಗೆ, ಆ ದಂಧ ಮಾಡೋ ಮಂದಿಗೆ ಅಂಜಿಸ್ಲಾಕತ್ತಾರ. ಯಾರು ಅಂಜಬೇಡ್ರಿ, ಎಲ್ಲಾರು ನಮ್ಮ ವೋಟರ್ಸ್ ಅದೀರಿ. ನೀವೇ ನಮ್ಮ ಮತದಾರ, ನೀವೇ ನಮ್ಮ ದೇವರು. ನಾವೇನು ಯಾ ಅಂಗಡಿಯವ್ರ ಬಲ್ಲಿ ಯಾರ ಬಲ್ಲಿ ರೊಕ್ಕ ತಗೊಂಡಿಲ್ಲ ಅಂಜಿಸ್ಲಾಕ. ಇದು ಬಿಡ್ರಿ. ಹಿಂದೂ ಮುಸಲ್ಮಾನ್ ಬಡೋದು, ಅಮಾಯಕ ಮಂದಿಗೆ ನಿಮ್ಮ ಮನೆಗೆ ಸುಡ್ತಾರ. ನಿಮ್ಮ ಮನೆ ಇದು ಎಲ್ಲ ಸುಡ್ಸೋದು ಮಾಡಿಸೋದು ಎಲ್ಲ ನಿಮ್ಗದ. ಬಸನಗೌಡ್ರು ಒಬ್ಬನೇ ಮಾಡ್ಸೋರು. ಇದು ಉಳ್ಕಿದವ್ರು ಯಾರು ಮಾಡಂಗಿಲ್ಲ. ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಕಿಶನ್ ಯಾರೂ ಇಲ್ರಿ. ಮಾಡ್ಸೋರು ಬಸನಗೌಡ್ರು ಒಬ್ರೇ. ಅವ್ರಿಗೆ ಅದು ಚಟ ಅದ. ಅವರು ರಾಜಕೀಯಕ್ಕೆ ಬರ್ಲಾಕ, ನಾ ಮುಂದೆ ನಾ ಇಲ್ಲೇ MLA ಆಗ್ತೀನಿ, ಇನ್ನ 2 ವರ್ಷದ ದೇವರೇ ಯಾರು ಹಿಡ್ತಾನೆ ಯಾರು ಹೋಯ್ತಾನೆ ಗೊತ್ತಾಗಂಗಿಲ್ಲ. ಇನ್ನ ಮುಂದದ ಯುದ್ಧಕ್ಕೂ ತಯಾರದೀವಿ, ಅದಕ್ಕೂ ತಯಾರದೀವಿ. ನೇರ್ ನಮ್ಗೆ ಕರೀರಿ, ನಾವು
ನಾವು ಮೂಡ್ತೀವಿ. ಬರೇ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ಇದಕ್ಕೇನು ಫೈದೆ ಇಲ್ಲ. ನೀವು ಒಮ್ಮೆ ಎಲ್ಲ ಕಾಸ್ಟ್ ಅವ್ರು ತಗೊಂಡು ಎಲ್ಲ ಕಾಸ್ಟ್ ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಏನಾರೇ ಒಂದು ಹಚ್ಚ್ರಿ, ಒಂದು ಫ್ಯಾಕ್ಟ್ರಿ ಮಾಡ್ರಿ, ಬ್ಯಾಂಕ್ದೊಳಗರೆ ಎಫ್ಡಿ 200 600 ಕೋಟಿ 800 ಬಡವ್ರಿಗೆ ಒಂದು 5-5 ಲಕ್ಷ ರೂಪಾಯಿ ದಂಧಾ ಮಾಡ್ಲಾಕ್ ಕೊಡ್ರಲ್ಲ. ಯಾಕೆ ಬಡವ್ರ ದಂಧಾ ಮಾಡಬಾರ್ದು? ಎಲ್ಲ ಕಾಸ್ಟ್ ಅವ್ರು ಕೊಡ್ರಿ. ನಮ್ಮ ಮಂದಿಯರೇ ಬರಂಗಿಲ್ಲ, ಎಲ್ಲ ಕಾಸ್ಟ್ ಅವ್ರು ಕೊಟ್ಟು ಅವ್ರು ದಂಧಾ ಮಾಡಿಸಿ ಒಂದು ಉದ್ಯೋಗ ಹಚ್ಕೊಡ್ರಿ. ಯಾರು ಬೇಡ ಅಂತಾರೆ? ಪುರದಲ್ಲಿ ಅವರು ಮತದಾರರಿಗೆ ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ ಅಲ್ಲಕತ್ತಾರ. ಬರ್ರಿ, ನಿಮ್ಮ ಇಲ್ಲಿ ಮನೆ ಇದ್ರೆ ನೀವು ಇಲ್ಲೇ ಬಂದಿರ್ರಿ, ಯಾರು ಬೇಡ ಅನ್ನಂಗಿಲ್ಲ. ಬಸನಗೌಡ್ರಂದು ಅಪ್ಪನ ಊರಿಲ್ಲ, ನನ್ನ ಅಪ್ಪನ ಊರಿಲ್ಲ. ಮತದಾರದ ಹಕ್ಕದ, ಚಾಯ್ಸ್ ಅದ. ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಇರ್ಲಾಕ ನನ್ನ ಅಪ್ಪನೂ ಇಲ್ಲ, ಬಸನಗೌಡ ಅಪ್ಪಂದು ಇಲ್ಲ. ಅವ್ರು ಹೇಳ್ತಾರ, ಹಿಂದೂ ವಾರ್ಡ್ದೊಳಗೆ ಯಾಕೆ ಬರ್ತಾರೆ? ಹಿಂದೂ ಮಂದಿ ನನ್ಗೆ ಓಟ್ ಹಾಕ್ಯಾರ, ನಾ ಮುಸುಲ್ರು ಇದ್ರ ಹಿಂದೂ ನಾನು ಒಂದು ಕಣ್ಣು, ಮುಸುಲ್ರು ಒಂದು ಕಣ್ಣು. ಎಲ್ಲಾರು ನಾನು ಸಮಾಜ ನೋಡ್ತೀನಿ. ಇದು ನಾಟಕ ಬಹಳ ಆಗೈತಿ, ಬಿಡ್ರಿ ಇದು ಮಾಡೋದು. ನೀವು ಯಾವಾಗ ನನಗೆ ಚಾಲೆಂಜ್ ಕೊಡ್ರಿ, 24 ತಾಸದೊಳಗೆ ನೀವು ಎಲ್ಲಿದ್ರು ಅಲ್ಲಿ ಬರ್ತೀನಿ, ಅದಕ್ಕೆ ನಾ ಕಟ್ಟತೀನಿ. ಸಾರ್ವಜನಿಕವಾಗಿ ಎಲ್ಲರೂ ಜನರ ಸಮಸ್ಯೆ ಪರಿಹರಿಸಬೇಕು, ಸುಖ ಶಾಂತಿಲಿಂದ ಬಾಳ್ಬೇಕು. ಇದು ಮುಂದಿನ ಚುನಾವಣೆ ಜನರು, ಅಂತಿಮ ಜನರು ಅವ್ರು ತೀರ್ಮಾನ ಕೊಡ್ತಾರೆ ನಮ್ಗೆ. ನಾವೇನು ಅವ್ರಿಗೆ ಜಬರ್ದಸ್ತಿ ಓಟ್ ಹಾಕೊಳಂಗಿಲ್ಲ. ತೀರ್ಮಾನ ಕೊಡೋರು ಜನರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು MLA ಆಗ್ತೀವಿ. ನಾವೇನು ಬೋಕಸ್ ಓಟ್ ಹಾಕೊಂಡು MLA ಆಗಂಗಿಲ್ಲ. ಇದು ಬಿಡ್ರಿ. ಇದು ಹಿಂದೂ ಮುಸಲ್ಮಾನ್ ಮಾಡೋದು ಎಷ್ಟು ದಿವಸರೇ ಮಾಡೋರು. ಇನ್ನ ಇಲೆಕ್ಷನ್ 2 ವರ್ಷ ಅದ. 2 ವರ್ಷ ಮುಂದೆ 2 ತಿಂಗಳು ಇದ್ದಾಗ ಹಿಂದೂ ಮುಸಲ್ಮಾನ್ ಮಾಡ್ರಂತ ಅವಾಗ ಓಡ್ ಬರ್ತಾವ, ಅವಾಗ ಮಾಡ್ರಂತ. ನೀವು ನಿಮ್ಗೆ ಇಷ್ಟು ಹೇಳಿಕತ್ತೀವಿ, ನಿಮ್ದು ಏನಾರೇ ನಿಮ್ಗೆ ಅಷ್ಟೇ ಯುದ್ಧ ಮಾಡೋದಿದ್ರೆ ನಾನು ಕರೀರಿ, ನಾ ಬರ್ತೀನಿ. ನೀವು ಎಲ್ಲಿ ಕರಿತೀರಿ, ನಾ ಬರ್ತೀನಿ. ಅಮಾಯಕ ಮಕ್ಕಳಿಗೆ ಜೈಲ್ ಹಾಕೋದು, ಜಗಳ ಮಾಡಿಸೋದು, ನಿಮ್ಮ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಮಾಡಬೇಡ್ರಿ. ನಾನು ಕರೀರಿ, ನಾ ಬರ್ತೀನಿ. ನಿಮ್ಮ ಮಕ್ಳು ಕರ್ತಿರ್ತಿದ್ರೆ ನಾನು ನನ್ನ ಮಕ್ಳಿಗೆ ತರ್ತೀನಿ. ಸಿಂಗಲ್ ಬಾ ಅಂದ್ರೆ ಸಿಂಗಲ್ ಬರ್ತೀನಿ. ಯಾವಾಗ ಬರ್ತೀರಿ ಅದಕ್ಕೆ ನಾ ಗಟ್ಟತೀನಿ. ಮತ್ತು ಒಂದು ಮೊನ್ನೆ ಹೇಳ್ಯಾರ, ನಾಯಿಗೆ ಹೊಡೆದಂಗೆ ಹೊಡೆದು ಜನ್ನತ್ ಕಳಿಸ್ತಾರಂತ. ಇವ್ರ ಅಪ್ಪನ ಜನ್ನ, ಬಸನಗೌಡನ ಜನ್ನ. ಒಬ್ಬಂಗೆ ನಾ ಹೇಳ್ತೀನಿ, ಉಳ್ಕಿದ್ದು ಮಂದಿಗೆ ಯಾರಿಗೂ ಕಾಟವ್ರಿಗೆ ಯಾರಿಗೂ ಇಲ್ಲ. ಹಂದಿಗೆ ಹೊಡೆದು ಬಸನಗೌಡಗೆ ಯತ್ನಾಳ್ ಕಳಿಸ್ತೀನಿ. ಹಂದಿಗೆ ಹೊಡಿತೀನಿ. ನಮ್ಮ ಸಮಾಜಕ್ಕೆ ಜನ್ನತ್ ಕಳಿಸೋ ಇವ ಯಾರಿಗೆ ಹತ್ರ ಕೊಡ್ತೀನಿ. ನಾನು ನೇರ್ ನಿನ್ಗೆ ಹೇಳಿಕತ್ತೀನಿ. ನೀನು ನನ್ನ ಸಮಾಜ್ಗೆ ಹೇಳಿ, ನಾನು ನಿನ್ಗೆ ಡೈರೆಕ್ಟ್ ಹೇಳಿಕತ್ತೀನಿ. ಉಳ್ಕಿದವ್ರಿಗೆ ಯಾರಿಗೂ ಇಲ್ಲ, ನಿನಗೆ ಹೇಳ್ತೀನಿ. ಹಂದಿಗೆ ಹೊಡೆದ ನಿನ್ಗೆ ಯತ್ನಾಳ್ ಕಳಿಸ್ತೀನಿ. ಕೇಳ್ರಿ ಸಾಹೇಬ್ರಿ, ಏನ್ ಕೇಳುದಿದ್ದ? ಬೇರೆ ಬೇರೆ ಅವರು ಡಬಲ್ ವೋಟ್ ಮಾಡಾಕ್ತಾರೆ, ಬಿಜಾಪುರ ನಗರದೊಳಗೆ ಮಾಡಾಕ್ತಾರ ಅಂತ ಹೇಳಿದ್ರಲ್ಲ, ಯಾವ ಮತಕ್ಷೇತ್ರದಿಂದ ಬಿಜಾಪುರ ಡಬಲ್ ವೋಟ್ ಮಾಡಾಕ್ತಾರ ಅನ್ನೋ ಮಾಹಿತಿ ಎಲ್ಲಾ ಮಾಹಿತಿ ಅದ ರೀ. ನಾವು ಮಾಹಿತಿ ಕೊಟ್ಟಿವಿ, ಅವ್ರು ಬರೇ ಪತ್ರ ಕೊಟ್ಟಾರ ಅನ್ಲಾಕತ್ತಾರ. ನಾ ಪ್ರೂಫ್ ಗೂಡ್ ಕೊಟ್ಟಿನಿ. ಈಗ ಮೊದಲೇನು ಮಾಡ್ಯಾರ ಅವರು, ನಮ್ಮ ಸರ್ಕಾರ ಅದ ನಾವು ಮಾಡಿ ಅಂದಿದ್ದೀವಿ. ಅವ್ರ ಅಂತಾರ, ನಿಮ್ಮ ಸರ್ಕಾರ ಇದ್ರೆ ನೀವೇನು ಮಾಡವದೀವಪ್ಪ. ನೀ 7 ವರ್ಷ ಆಯ್ತು, 12 ವರ್ಷ ನೀನು ಸರ್ಕಾರ ಇತ್ತು, ಈಗ ನೀನು 1 ವರ್ಷ ಆಯ್ತು ಹೊರಗೆ ಹಾಕಿ. ನೀ ಏನು ಮಾಡಿ? ಇದೇ ಹಿಂದೂ ಮುಸಲ್ಮಾನ್. ಉಳ್ಕಿದ್ದೇನು ಮಾಡಿ? ಇಲ್ಲಿ ಹಿಂದೂ ಮುಸಲ್ಮಾನ್ ನಡಂಗಿಲ್ಲ. ಇದು ಎಲ್ಲಾರು ಕೂಡಿ ಮಾಡಿದ್ದು ನಾಡದ. ಇದು ಬಿಜಾಪುರ ಬಸವ ನಾಡದ, ಸಿದ್ದೇಶ್ವರ ಸ್ವಾಮಿಗಳ ನಾಡದ, ಎಲ್ಲಾರು ಕೂಡಿ ಮಾಡಿದ ನಾಡದ. ಇದು ಹಿಂದೂ ಮುಸಲ್ಮಾಡಿ ರಾಜಕೀಯ ಮಾಡ್ಲಾಕ್ ಹೋಗ್ಬೇಡ. ಇದು ಮಾಡ್ಲಿಕ್ಕತ್ತಿ ನೀ ರಾಜಕೀಯ ಎಲ್ಲಾ ಮಂದಿಗೆ ಗೊತ್ತದ. ಇದು ಏನು ಗೊತ್ತಿಲ್ಲ ಅಂತ ನೀ ತಿಳಿಬೇಡ್ರಿ. ಬಸನಗೌಡ್ರ ನೀವು ಬೈದ್ರೆ ನಮ್ಗೆ ಹಿಂದೂ ಮಂದಿ ಖುಷ್ ಆಗ್ತಾರ, ನಾ ಇದು ಹಾಕ್ತೀನಿ, ಅದು ಇಲ್ಲ. ನಾ ನಿಮ್ಗೆ ಬೈದ್ರೆ ನಾ ಮುಸಲ್ರು ಮುಸಲ್ಮಾನ್ ಮಂದಿ ಖುಷ್ ಆಗ್ತಾರ ಅಂತ ಬೈಲಿಕ್ಕತ್ತಿಲ್ಲ.
ನೀ ನಮ್ಮ ಸಮಾಜ ಬೈದಿ ನಾ ನಿನ್ ಬೈಲಿಕತ್ತೀನಿ ಅಂತ ಓಪನ್ ಬೈಲಿಕತ್ತೀನಿ. ನಾ ಏನ ಇದು ರಾಜಕೀಯ ಮಾಡುದದ ಹಿಂದೂ ಮುಸಲ್ಮಾನ್ ಇದು ಮಾಡಿ ಮಾಡೋದಿಲ್ಲ. ರಾಜಕೀಯ ಇದು ಓಟ್ ಹಾಕೋರು ಪ್ರಜಾಪ್ರಭುತ್ವರು ಅವ್ರಿಗೆ ಹಾಕದ, ಅವ್ರಿಗೆ ನಾವು ಕೈ ಕಾಲು ಬಿದ್ದು ಓಟ್ ತಗೊಳ್ಳೋದದ. ಅವ್ರಿಗೆ ನಾವು ಯಾರಿಗರೆ ಬೈದು ಏನು ನಮ್ಗೆ ಓಟ್ ಬ್ಯಾಡ ಅಂತ ಬಿಡು. ನಿಮ್ಮ ಮಂದಿನೇ ನನ್ಗೆ ದಿವಸ ಹೇಳ್ತಾರೆ, ಏ ಸಾಕಾಗೈತಿ ರೀ ಅವ್ನ ಸಲುವಾಗಿ ಎಷ್ಟರೆ ಬೈತಾನ್ರಿ ನಮ್ಮ ನಾ ಯಡಿಯೂರಪ್ಪ ಮತ್ತು ವಿಜೇಂದ್ರಿಲ್ಲ, ನಾ ಹಮೀದ್ ಮುಷ್ರೀಫ್ ಸಿಟಿ ಕ್ಯಾಂಡಿಡೇಟ್ ಅದ್ದೀನಿ, ಯಾರು ಅದೇ ಅಂತ ಹೇಳಿಕತ್ತೀನಿ. ಭಾಳ ಗಾಬರಿ ಆಗಿ ಒಂದು 20-25 ಸಾವಿರ ಲೀಳೆ ಬಂದಿಲ್ಲ ಮರ, ಅಷ್ಟೇ ನೀನು ಮರ್ಯಾದೆ ಇಟ್ಕೊಂಡು ಚಂದಾಗಿರು. ಮತ್ತು ನೀ ಏನು ಬೈತಿ, ನಿಮ್ಮ ಅಪ್ಪ ಬೈತೀವಿ ನಾವು. ಅದು ಬೈದು ನಮ್ಮ ಸಂಸ್ಕೃತಿ ಇಲ್ಲ, ನಮ್ಗೆ ಚಲೋ ಇಲ್ಲ. ನಾ ಹಚ್ಗೆ ಹೋಗಿ ಬಂದೀನಿ, ಹಂಗೆ ಅಷ್ಟು ಬೈಲಿಕ್ಕತ್ತಿಲ್ಲ, ನಿಮ್ಮ ಅಪ್ಪ ಬೈತೀನಿ ನಾ. ಈಗ ಏನ್ ನಡೀತಾ ಇದೆಯಲ್ಲ ಮತದಾರರು ಪಟ್ಟಿ ಪರಿಷ್ಕರಣೆ, ಹೌದು, ಇದು ಪಾರದರ್ಶಕವಾಗಿ ನಡೀತಾ ಇದೆಯೋ ಇಲ್ಲೋ, ಇಲ್ಲಿ ಏನಾದ್ರು ನಿಮ್ಗೆ ಅನುಮಾನ ಇದೆಯೋ, ಇದಕ್ಕೇನಾದ್ರು FIR ಅನುಮಾನದ ರೀ ಸಾಹೇಬ್ರ. ಅವರು ನಾನು ಮೊನ್ನೆ DC ಅವ್ರಿಗೆ ಭೇಟ ಆಗೀನಿ. ಕಂಟಿನ್ಯೂ ನಾವು ಫೋನ್ ಮಾಡಿ ಕಮಿಷನರ್ 3 ಕಮಿಷನರ್ಗೆ ಹೇಳಿಕತ್ತೀನಿ, ನಿಮ್ಮ ಮನೆ 4 ಟನ್ ಮತ ಕ್ಷೇತ್ರದಿದ್ರೆ 4 ಟನ್ ಮತ ಕ್ಷೇತ್ರದೊಳಗೆ ಹಿಡ್ಬೇಕಲ್ರಿ. ಮತ್ತು ನೀವು ಬಿಜಾಪುರದೊಳಗಿದ್ರೆ ಮನೆ ಬಾಡಿಗೆ ಪತ್ರ, ನೀವು ಮನೆ ಅದು ತಗೊಂಡು ನೀವು ಸ್ವಂತ ನಿಮ್ಮ ಹೊಟ್ಟು ನೀವು ಇಲ್ಲೇ ಇರೋರಿದ್ರೆ ನಿಮ್ಗೆ ಯಾರು ಬ್ಯಾಡ ಅಂತೀವಿ. ಬೇರೆ ಊರ್ಲಿಂದ ಹೊಟ್ಟು ಅದಾವ, ಎಲ್ಲ ಕಡೆಯಿಂದ ಅದ ರೀ. ಕತ್ನಾಳಿ ಅದಾವ, ಹಿತ್ನಾಳಿ ಅದ, ಜುಮ್ನಾಳ್ ಅದ, ಹುಕುಮ್ನಾಳ್ ಅದ, ಎಲ್ಲ ಹೊಟ್ಟು ನಾವು ಕೊಟ್ಟಿವಿ. ಈಗೆಲ್ಲ ಅವು ಕಟ್ ಆಗ್ತಾವ, ಅದಕ್ಕೆ ಅವ್ರಿಗೆ ತಡ್ಪಡಿಸ್ಲಾಕತ್ತಾರ. ಏನ್ರಿ ಒಂದು MLA ಹಿಂಗೆ ಹೇಳಿ ತಿರ್ಗಾಡ್ತಾನೇನ್ರಿ? ನಾ ಬಿದ್ದಾವದಿನ ತಿರ್ಗಾಡ್ತೀನಿ. MLA ಕೆಲ್ಸ ಇಲ್ಲೇನ್ರಿ MLA ಮಾಡೋದು? ಈಗ BLA ಏನಾಯ್ತು ಸರ್, ಮೊನ್ನೆ ಸಿಕ್ಕಾಕೊಂಡಿತ್ತು, ಮೊನ್ನೆ ಕೊಟ್ಟಿವಿ. ಅವ ಕಮಿಷನರ್ ನಮ್ಗೆ ಆಶ್ವಾಸನೆ ಕೊಡ್ಲಾಕ ಇನ್ನ 2-3 ದಿವಸ ನಾವು ನೋಡ್ತೀವಿ. ಎಲ್ಲ ಸರ್ಕಾರ ನಿಮ್ದಿದೆ, ಉಸ್ತುವಾರಿ ಸಚಿವರು ಈಗ ಇಲ್ಲ, ಸಚಿವರೇ ಬಂದು ನಾವು ಹೇಳಿ ನೋಡಿ ಪದೇ ಪದೇ ಆರೋಪ ನೀವು ಮಾಡ್ತಾ ಇದ್ದೀರಿ. ಡೂಪ್ಲಿಕೇಟ್ ಅದನ್ನ ಅವ್ನ ಕೈಯಲ್ಲಿ OTP ಎಕ್ಸೆಸ್ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದದ. ಹಂಗಾದ್ಮೇಲೆ ಅವ್ನ ಮೇಲೆ FIR ಯಾಕೆ ಮಾಡಕ್ಕಾಗಲ್ಲ? ಏನೋ ಒಂದು ಪ್ರೂಫ್ ತೋರಿಸ್ತೀನಿ. ಮತ್ತೊಂದು ಹುಡುಕ OTP ತಗೊಂಡು ತಿರ್ಗಾಡ್ಲಿಕ್ಕತ್ತಿದ್ದ, ಅವಂಗೂ ಹಿಡಿದು ಕೊಟ್ಟಿವ್ ನಾವು. ಅವಂಗೂ ಹಿಡಿದು ಕೊಟ್ಟು ಕಮಿಷನರ್ ಕೈಯಾಗ ಕಮಿಷನರ್ ಮಾಡಬೇಕು. ನಾವು ಪೊಲೀಸ್ ಸ್ಟೇಷನ್ ಅವ್ರು ಇಲ್ಲ, ಅವ ಟೈಮ್ ಹಾಕ್ಲಾಕತ್ತಾರ. ಅಧಿಕಾರಿಗಳು ಕೈಗೊಂಬೆ ಆಗ್ಯಾರ. ಬಸನಗೌಡ್ರದ್ದು ಅಧಿಕಾರಿಗಳನ್ನೇ ಕೈಗೊಂಬೆ ಆಗಿ ಕೆಲಸ ಮಾಡ್ಲಾಕತ್ತಾರ. ಇದಕ್ಕಿಂತ ಮೊದಲು ಇಟ್ಟು ಬೋಕಸ್ ಮಾಡಿದ ಅಧಿಕಾರಿಗಳನ್ನೇ. ನಿಮ್ಮ ಉಸ್ತುವಾರಿ ಸಚಿವರು ಮಾತಿಗೂ ಬೆಲೆ ಇಲ್ಲ, ನಿಮ್ಮ ಮಾತಿಗೂ ಬೆಲೆ ಇಲ್ಲ. ಅವ್ರು ಮಾಡ್ತೀನಿ ಅನ್ಲಾಕತ್ತಾರ. ಮಾಡ್ತೀನಿ ಕಂಟಿನ್ಯೂ ನಾವು ಬೆನ್ನತ್ತೀವಿ, ಮಾಡ್ತೀನಿ ಅನ್ಲಾಕತ್ತಾರ. ಮತ್ ಕೇಳ್ರಿ, ಏನ್ ಕೇಳೋದಿದ್ರ ನಾನು ಥ್ಯಾಂಕ್ಸ್ ಹೇಳ್ತಾ 1-2 ವಿಷಯಗಳನ್ನ ಈ ಸಂದರ್ಭದಲ್ಲಿ ತಮ್ಗೆ ತಮ್ಮ ಮೂಲಕ ಅಡ್ರೆಸ್ ಮಾಡ್ತೀನಿ. ಸುಮಾರು 40 ವರ್ಷದಿಂದ ಈ ಬಿಜಾಪುರ ನಗರದೊಳಗೆ ಹಮೀದ್ ಮುಷ್ರೀಫ್ ಅವರು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾವುದೇ ಧರ್ಮ ಭೇದ ಜಾತಿ ಇಲ್ಲದೆ ಎಲ್ಲ ಸಮುದಾಯದವ್ರ ಜೊತೆ ಹಾಸು ಹೊಕ್ಕಾಗಿ ಎಲ್ಲ ಸಮುದಾಯದವರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಲಿಕ್ಕೆ ಎಷ್ಟು ಶಕ್ಯದೋ ತಮ್ಮ ಲೆವೆಲ್ನೊಳಗೆ ಅವರು ಭಾಳಷ್ಟು ಪ್ರಾಮಾಣಿಕತೆಯಿಂದ ಈ ನಗರದಲ್ಲಿ ಕಳೆದ 40 ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಇದನ್ನು ನಾನು ಸ್ವಂತ ಅನುಭವದಿಂದ ಹೇಳ್ತಕ್ಕಂಥ ವಿಚಾರ. ಈ ಬಿಜಾಪುರ ಸಿಟಿಯಲ್ಲಿ ಉಸ್ತಾದ್ ಅವರು 2 ಸಲ ಆರ್ಚ್ ಬಂದರು, ಬಾಗ್ವಾನ್ ಅವರು ಒಮ್ಮೆ ಆರ್ಚ್ ಬಂದರು ಮೈನಾರಿಟಿ ಕಮ್ಯುನಿಟಿಯಿಂದ. ಆ ಒಂದು ಸಂದರ್ಭದಲ್ಲಿ ಈ ಇಶ್ಯೂನೇ ಇದ್ದಿದ್ದಿಲ್ಲ. ಹಿಂದೂ ಮುಸ್ಲಿಂ ಅಂತಕ್ಕಂಥ ಇಶ್ಯೂ ಬಿಜಾಪುರ ಸಿಟಿಯೂ ಇರಲಿಲ್ಲ. ಹಿಂದೂ ಮುಸ್ಲಿಮ್ಸು ಭಾಳಷ್ಟು ಭಾತೃತ್ವ ಸ್ನೇಹದಿಂದ ಅಣ್ಣ ತಮ್ಮಂದಿರಂಥ ಒಂದು ವ್ಯವಸ್ಥೆ ಒಳಗೆ ಬೆಳೆದು ಬಂದಂಥ ಈ ಬಿಜಾಪುರ ಸಿಟಿ ಇದು ಶರಣರ ನಾಡು, ಸೂಫಿ ಸಂತರ ನಾಡು. ಇಲ್ಲಿ ಇರ್ತಕ್ಕಂಥ ಯಾವತ್ತೂ ಎಲ್ಲ ನಾಗರಿಕರಿಗೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಜೀವನದೊಳಗೆ ಭಾಳಷ್ಟು ಹೊಂದಾಣಿಕೆಯಿಂದ ನಡ್ಕೊತ ಬಂದಿದ್ದೇವೆ. ಈಗ ಪ್ರಶ್ನೆ ಏನಿದೆ,
ಚುನಾವಣೆ ಅಂದರೆ ಸೋಲು ಗೆಲುವು ಇರುವುದೇ. ಬಸನಗೌಡ ಪಾಟೀಲರು 2 ಸಲ ಸೋತಿದ್ದಾರೆ. ಒಮ್ಮೆ ಬಿಜಾಪುರ ಸಿಟಿಯಿಂದ ಸೋತಿದ್ದಾರೆ, ಒಮ್ಮೆ ಹಿಪ್ಪರಿಗೆಯಿಂದ ಸೋತಿದ್ದಾರೆ. ಎಲ್ಲೋ ಹಿಪ್ಪರಿಗೆ ಯಾವುದು ದೇವ್ರ ಹಿಪ್ಪರಿಗೆಯಿಂದ ಅವರು ಸೋತಿದ್ದಾರೆ. ಮನುಷ್ಯಗೆ ಚುನಾವಣೆ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ ಟೀಕೆ ಟಿಪ್ಪಣಿಗಳ ಇರುವುದು ಬಹಳಷ್ಟು ಸೂಕ್ತ. ಅದನ್ನೆಲ್ಲ ಬಿಟ್ಕೊಂಡು ಹಮೀದ್ ಮುಷರಫ್ ಯಾರು, ಗುಂಡ, ಅವನಿಗೇನು ಅಡ್ರೆಸ್ಸು, ಹಾಗೆ ಹೀಗೆ ಅಂತೇಳಿ ವೈಯಕ್ತಿಕ ಮಾತನಾಡ್ತಕ್ಕಂಥ ಏನು ಒಂದು ಚಟ ಬಸನಗೌಡರಿಗದ, ಅವರು ಬಿಡ್ಬೇಕದು. ರಾಜಕೀಯವಾಗಿಯೂ ಸಹಿತ ಅವ್ರಿಗೆ ಅಸ್ತಿತ್ವ ಇಲ್ಲ ಇವತ್ತು. ಹಿ ಹ್ಯಾಸ್ ಬಿನ್ ಎಕ್ಸ್ಪೆಲ್ಡ್ ಫ್ರಮ್ ದ BJP. Now he is an expelled MLA. I mean, he is an independent MLA. ಯಾವ ಪಕ್ಷದಲ್ಲಿ ಇದ್ದೀರಿ ಅಲ್ಲಿನೂ ಸಹಿತ ನೀವು ಏನಪ್ಪ ಆ ಪಕ್ಷದ ಶಿಸ್ತಿನ ಪ್ರಕಾರ ಏನು ನಡೆದವ್ರಲ್ಲ ನೀವು. ಮತ್ತೊಬ್ಬರ ಕಡೆ ಬಟ್ ಮಾಡಿಸಿ ಇಲ್ಲಿ ಅವ್ರು ಹಾಗೆ ಇವ್ರು ಹೆಂಗೆ ಗುಂಡ ಮಾಡ್ತಾರೆ, ಗರ್ದಿ ಮಾಡ್ತಾರೆ ಅಂತೇಳಿ ಧಾರ್ಮಿಕ ಮನೋಭಾವನೆಯನ್ನು ಕಲುಷಿತಗೊಳಿಸಿ ಜನರನ್ನು ಬೇರೆ ದಿಕ್ಕಿಗೆ ಒಯ್ದು ನೀವು ಆರಿಸಿ ಬರ್ತೀರಿ ವಿನಃ ಪ್ರಜಾಸತ್ತಾತ್ಮಕ ರೀತಿಯಿಂದ ಆರಿಸಿ ಬರೋದು ಬೇರೆ, ಜನರಲ್ಲಿ ಧಾರ್ಮಿಕ ಫೀಲಿಂಗ್ಸ್ ಹಾಕ್ಕೊಂಡು ನೀವು ಆರಿಸಿ ಬರೋದು ಬೇರೆ. ನೀವು BJPಯಿಂದ ಆರಿಸಿ ಬರ್ತೀರಿ. ಅಲ್ಲಿಯಾದರೂ ಸಹಿತ ನೀವು ಏನದ ಅಲ್ಲಿ BJP ಒಳಗೂ ಸಹಿತ ನೀವು ನಿಷ್ಠೆಯಿಂದ ಇಲ್ಲ ಅಂತ ನಿಮಗೆ ಹೊರಗಾಗ್ತದೆ. ಆ ವಿಷಯ ಏನೇ ಇರಲಿ, ಇವರು ಅನೇಕ ಕಾರ್ಯಕ್ರಮ, ಹಿಂದೂ ಕಾರ್ಯಕ್ರಮದೊಳಗೆ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅವರು ಹಮೀದ್ ಮುಷರಫ್ ಅವರು ಆ ಸಿದ್ದೇಶ್ವರ ಮಹಾಸ್ವಾಮಿಗಳ ದೇಹಾಂತದ ಸಮಯದೊಳಗೆ ಬಿಜಾಪುರ ಜಿಲ್ಲೆ ಎಲ್ಲ ಜನರು ನೋಡಿದ್ದಾರೆ ಅವ್ರು ಏನು ಸೇವಾ ಮಾಡಿದ್ದಾರೆ. ಲಕ್ಷಾನುಗಟ್ಟಲೆ ಜನರಿಗೆ ಅನ್ನ ನೀರು ತಿರುಗಾಡಿ ಸುಮಾರು 6 ಗಂಟೆ ತಿರುಗಾಡಿ ಅವರು ಸೇವೆ ಮಾಡಿದ್ದಾರೆ. ಅದರಂತೆ ಹಿಂದೂ ಧಾರ್ಮಿಕ ಮನೋಭಾವನೆ ಇದ್ದಂಥವ್ರ ಜೊತೆನೂ ಸಹಿತ ಅವ್ರ ಕಷ್ಟದಲ್ಲಿ ಬೆರೆತು ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಸೆಕ್ಯುಲರ್ ಫೀಲಿಂಗ್ಸ್ ಇದ್ದಂಥ ಭಾವನೆ ಆ ಹಮೀದ್ ಅವರಿಗೆ ಇದೆ. ಇದನ್ನು ನಾನು ಬಹಳಷ್ಟು ಅಧಿಕೃತ ಇದರಿಂದ ಹೇಳ್ತೀನಿ. ಯಾವುದೇ ಅವರಲ್ಲಿ ಜಾತಿ ಭಾವನೆನೇ ಇಲ್ಲ, ಹಿಂದೂ ಮುಸ್ಲಿಂ ಅಂತಕ್ಕಂಥ ಫೀಲಿಂಗ್ಸ್ ಇಲ್ಲ. ಅಂಥದ್ರಲ್ಲಿ ನೀವು ಎಲ್ಲಿದೋ ನಾಗಠಾಣ್ ಮತಕ್ಷೇತ್ರದೊಳಗೆ ಅಲ್ಲೆಲ್ಲೋ ಶುಗರ್ ಫ್ಯಾಕ್ಟ್ರಿಯಿಂದ ಜನರನ್ನು ಕರ್ಕೊಂಡು ಬಂದು ವೋಟಿಂಗ್ ಮಾಡಿಸಿ ಏನೇನೋ ಮಾಡಿದಿರಿ. ಆದರೆ ಈಗ ಅದು ನಡೆದಿರೋ, ಈಗ ನನ್ನ ಗಮನಕ್ಕೆ ಬಂದ ವಿಚಾರ ತಾವೇನೋ ಹೇಳಿದ್ರು, ಯಾರು BLO ಯಾರು ಎಲೆಕ್ಟ್ರಲ್ ಆಫೀಸರ್ ಅವನ ಮೇಲೆ ಏನೋ ಆ್ಯಕ್ಷನ್ ಆಗಿ, ನಾ ಇವತ್ತೇ ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೆ ಸ್ವತಃ ನಾವು ಟೀಮಾಗಿ ಮಾತಾಡಿ ಅವನ ಮೇಲೆ FIR ಹಾರಿಸ್ತಕ್ಕಂಥ ಕೆಲಸ ನಾ ಇವತ್ತು ಮಾಡ್ತೇನೆ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳ್ತೇನೆ. ಈ ಬಿಜಾಪುರ ಸಿಟಿ ಸಾಧು ಸಂತರ ನಾಡು. ಇಲ್ಲಿ ಇನ್ನು ಮೇಲೆ ನೀವೇನು ಮಾಡಿದಿರಿ ಅದು ಆಟ ಇನ್ನು ಮೇಲೆ ನಡೆಯುವುದಿಲ್ಲ. ನೀವು ನೇರವಾಗಿ ಎಲೆಕ್ಷನ್ ಮಾಡಿ ಅವ್ರ ಬಗ್ಗೆ ನೀವು ಅವ್ರ ಪಾರ್ಟಿ ಬಗ್ಗೆ ನೀವು ಮಾಡಿ ನಿಮಗಂತೂ ಪಕ್ಷನೇ ಇಲ್ಲ. ಅವ್ರ ಪಕ್ಷದೊಳಗೆ ಏನು ಮಾಡ್ತಾರೋ ಏನು ತಪ್ಪು ತಡಿ ಇದ್ದದ್ದನ್ನು ಹೇಳಿ ಹಾಕಿ ಬರ್ರಿ. ಆದರೆ ಕಮ್ಯುನಲ್ ಫೀಲಿಂಗ್ಸ್ ತರ್ತಕ್ಕಂಥ ವಿಚಾರವನ್ನ ಬಸನಗೌಡ ಪಾಟೀಲ್ ಬಿಡಬೇಕು. ಈ ಸಲ ಎಲ್ಲಾ ಮುಖಂಡರು ಹೇಳಿದ್ರೆ ಯಾರ ಮುಖಂಡರ ಮಾತಿಗೂ ಅವ್ರು ಬೆಲೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವ್ರು ತಮ್ಮದೇ ಆದ ಹಾದಿಯಲ್ಲಿ ಹೊರಟಿದ್ದಾರೆ. ಅಂತ ಯಾವಾಗ ಬರೀ ನೀವು ವಾರ್ನಿಂಗ್ ಮಾಡ್ತೀರಿ, ಹೇಳ್ತೀರಿ, ಅದು ಸುಧಾರಿಸ್ಕೊಳ್ಳೋದು ಅವರು ಸುಧಾರಿಸ್ಕೊಡಲ್ಲ, ಇಲ್ಲ ನೀವು ಕೊಡಲ್ಲ. ಇನ್ನು 1.5 ವರ್ಷ ಇದೆ, 1.5 ವರ್ಷ ಜನರೇ ತೀರ್ಮಾನ ಮಾಡ್ತಾರೆ. ಅಟ್ ಲಾಸ್ಟ್ ಪೀಪಲ್ ವಿಲ್ ಡಿಸೈಡ್ ಇಟ್. ಜನರ ಕೈಯಾಗದೆ, ಜನ ಡಿಸೈಡ್ ಮಾಡ್ತಾರೆ ಯಾರು ಏನು ಅನ್ನೋದು. ಸರ್ಸಾಣ ಎಲ್ಲ ಜನರಿಗೆ ಗೊತ್ತಾಗಿದೆ ಯಾರು ಏನು, ಹಮೀದ್ ಮುಷರಫ್ ಏನು, ಬಸನಗೌಡ ಪಾಟೀಲ್ ಅವರ ಸಾಧನೆ ಏನು ಅನ್ನೋದು. ಜನರು ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಇನ್ನು 1.5 ವರ್ಷದೊಳಗೆ ಜನನೇ ಅಂತಿಮ ತೀರ್ಮಾನ ಮಾಡ್ತಾರೆ. ಯಾರು ಲೀಡರ್ಸ್ಗಳು ಮಾಡ್ಲಿಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಮುಸ್ಲಿಂ ಮತ ಅದೇ ಏನಾಗುದಿಲ್ಲ. ಈಗ ಅದು